2018 ಗೆದ್ದೆ, ಕೊರೋನಾ ಪ್ರಾರಂಭ ಆಯಿತು. ಅಂತ ಕ್ಲಿಷ್ಟ ಕಾಲದಲ್ಲೂ ಕೂಡ ಕ್ಷೇತ್ರ ಬಿಟ್ಟು ಹೋಗ್ಲಿಲ್ಲ ನಾನು. ಈ ಗೆದ್ದಿರೋ ಶಾಸಕರು ಒಂದು ವರ್ಷ ಬರಲೇ ಇಲ್ಲ ಕೊರೋನಾಗೆ ಎದುರ್ಕೊಂಡು. ಎಲ್ಲಿಗೆ? ಮಳವಳ್ಳಿ ತಾಲೂಕೇ ಬರಲಿಲ್ಲ ಅವರು. ನಾನು ಅಲ್ಲೇ ಇದ್ದು ಕೆಲಸ ಮಾಡಿದೆ, ಅವ್ರ ಜೊತೆಲೇ ಇದ್ದು ಕೆಲಸ ಮಾಡಿದೆ. ನನಗೂ ಕೊರೋನಾ ಬಂತು ಅಂತಿಮವಾಗಿ. ಎರಡು ಥರ ರಾಜಕಾರಣ ಸರ್. ಗೆದ್ದಾಗ ಅಷ್ಟೇ ಜನಗಳ ಜೊತೆ ಇರೋದು, ಸೋತಾಗ ತಪ್ಪಿಸ್ಕೊಂಡು ಓಡೋಗ್ಬೋದು. ಅವ್ರು ಸಾಕೋಕ್ಕಾಗಲ್ಲ, ಅವ್ರು ಸಾಕಬೇಕು, 5 ವರ್ಷ ಸಾಕೋಕ್ಕಾಗಲ್ಲ ಅಂತ. ನೀವು ಯಾವ ಥರ ಸರ್? ಕಳೆದ ಬಾರಿ ಕೊರೋನಾ ಬಂತು 3 ವರ್ಷ. 2018 ಗೆದ್ದೆ, ಕೊರೋನಾ ಪ್ರಾರಂಭ ಆಯಿತು. ಅಂಥ ಕ್ಲಿಷ್ಟ ಕಾಲದಲ್ಲೂ ಕೂಡ ಕ್ಷೇತ್ರ ಬಿಟ್ಟು ಹೋಗಲಿಲ್ಲ ನಾನು. ಈ ಗೆದ್ದಿರೋ ಶಾಸಕರು ಒಂದು ವರ್ಷ ಬರಲೇ ಇಲ್ಲ ಕೊರೋನಾಗೆ ಎದುರ್ಕೊಂಡು. ಊರ ಕಡೆನ ಒಂದು ವರ್ಷ ಒಂದು ದಿನ ಕಾಲಿಕ್ಲಿಲ್ಲ ಅವರು. ಎಲ್ಲಿಗೆ? ಮಳವಳ್ಳಿ ತಾಲೂಕೇ ಬರಲಿಲ್ಲ ಅವರು. ನಾನು ಅಲ್ಲೇ ಇದ್ದು ಕೆಲಸ ಮಾಡಿದೆ, ಅವ್ರ ಜೊತೆಲೇ ಇದ್ದು ಕೆಲಸ ಮಾಡಿದೆ, ಜನಗಳ ಜೊತೆಲೇ ಇದ್ದು ಕೆಲಸ ಮಾಡಿದೆ. ನನಗೇನು ಆಗಲಿ. ನನಗೂ ಕೊರೋನಾ ಬಂತು ಅಂತಿಮವಾಗಿ. 1-2 ವರ್ಷ ಮುಗಿದ ಮೇಲೆ ಜನಗಳನ್ನೆಲ್ಲ ಸಂಭಾಳಿಸಿ ಅವ್ರನ್ನೆಲ್ಲ ಸರಿ ಮಾಡಿ ಸ್ವಲ್ಪ ಒಂದು ಹತೋಟಿಗೆ ಬಂದ ಮೇಲೆ ನನಗೂ ಬಂತು. ನನಗೆ ಬರುತ್ತೆ ಮಾಡುತ್ತೆ ಅಂತ ನಾನೇನು ಭಯ ಪಡಲಿಲ್ಲ. ಅವ್ರು ಭಯ ಪಟ್ಕೊಂಡು 1 ವರ್ಷ ನಮ್ಮೂರಿಗೆ ಬರಲಿಲ್ಲ, ಮಳವಳ್ಳಿಗೆ. ಈಗಿರೋ ಶಾಸಕರು ಕೊರೋನಾ ಸಂದರ್ಭದಲ್ಲಿ ಅವ್ರನ್ನ ಕೇಳಿದ್ರೆ ನಮ್ಮ ಜನ ಹೇಳ್ತಾರೆ. ಎಲೆಕ್ಷನ್ ಟೈಮಲ್ಲಿ ಅನುದಾನಿಯವರು ಕಡೆಯ ದಿನಗಳಲ್ಲಿ ಕೈ ಚೆಲ್ಬಿಟ್ರು, ಹೆದರ್ಕೊಂಡ್ರು, ಅಥವಾ ಇನ್ನೇನೇನೋ ಆರೋಪಗಳು ಬಂದವು ಸರ್. ಏನಿಲ್ಲ, ನನ್ನ ಆರ್ಥಿಕವಾಗಿ ಸ್ವಲ್ಪ ನನ್ನಲ್ಲಿ ಕುಂದುಂಟಾಯಿತು, ಸಮಸ್ಯೆ ಆದ್ದರಿಂದ ನನಗೆ ಆ ಪರಿಸ್ಥಿತಿನ ಎದುರಿಸೋಕ್ಕೆ ಸ್ವಲ್ಪ ಕಷ್ಟ ಆದಾಗ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಅಷ್ಟು ಬಿಟ್ಟರೆ ನಾನು ಭಯ ಪಡೋದೇನಿಲ್ಲ. ಆರ್ಥಿಕವಾಗಿ ಚುನಾವಣೆ ಸಂದರ್ಭದಲ್ಲಿ ನಾವು ಭದ್ರವಾಗಿ ನಿಲ್ಲಬೇಕಾಗ್ತದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆದಾಗ ಆ ರೀತಿ ನಮಗೆ ಆರೋಪಗಳು ಕೂಡ ಈ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದೇ. ಆರೋಪಗಳು ಕೂಡ ಆರ್ಥಿಕ ವಿಚಾರದಲ್ಲೇ ನಾನು ಹೇಳ್ತಾ ಇರೋದು. ಆ ಸಂದರ್ಭದಲ್ಲಿ ನಾನು ಆರ್ಥಿಕವಾಗಿ ಅಷ್ಟೊಂದು ದೊಡ್ಡ ಬಲಾಢ್ಯನಲ್ಲ. ನನ್ನ ಹಿನ್ನೆಲೆಯಲ್ಲೂ ನಾನು ಯಾವಾಗಲೇ ಹೇಳಿದೆ, ನಾನು ಭಾರಿ ಬಡತನದಿಂದ ಬಂದಿರತಕ್ಕಂಥವನು. ಜನರ ಆಶೀರ್ವಾದದಿಂದ, ಜನರ ದುಡ್ಡಿಂದ, ಜನರ ಓಟಿಂದ ನಾನು ಇವತ್ತು ಶಾಸಕನಾಗಿದ್ದೀನಿ. ನಂದೇನಿಲ್ಲಿ ದೊಡ್ಡ ಬಂಡವಾಳ ಏನಿಲ್ಲ. ಈಗಲೂ ಬಂಡವಾಳ ಇಲ್ಲದೆ ಇರೋದ್ರಿಂದ ನಾನು ಬಂಡವಾಳ ತೆಗಿಬೇಕು ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು, ಜನಗಳಿಗೆ ಭಯ ಪಟ್ಕೊಂಡು, ಜನಗಳಿಂದ ಆಡಳಿತ ನಡೆಸ್ಕೊಂಡು, ಜನಗಳಿಂದ ಮಧ್ಯದಲ್ಲಿ ಇದು ಕೆಲಸ ಮಾಡ್ತಾಯಿದ್ದೀನಿ ವಿನಃ ನನ್ನನ್ನು ಹಣ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡಿದ್ರೆ ಅದಕ್ಕೆ ಬೇರೆ ರೂಟ್ಗಳಿದ್ದಾವೆ. ಹೂಡೋದು ಇಲ್ಲ, ಬಂಡವಾಳ ನಿರೀಕ್ಷೆನೂ ಮಾಡಲ್ಲ. ನಾನು ಬಂಡವಾಳ ಹೂಡದೆ ಇದ್ದರೂ ಕೂಡ ನನ್ನ ಜನನೇ ನನಗೆ ಬಂಡವಾಳ. ಅಲ್ಲಿ ನಿರೀಕ್ಷೆನೂ ಮಾಡಲ್ಲ. ನಾನು ಯಾವುದು ನಿರೀಕ್ಷೆನೇ ಇಟ್ಕೊಂಡಿಲ್ಲ, ಹೆಚ್ಚು ನಿರೀಕ್ಷೆನೇ ಇಲ್ಲ ನನಗೆ. ದೊಡ್ಡ ಶ್ರೀಮಂತ ಆಗಬೇಕು ಅಂತಕ್ಕ ನಿರೀಕ್ಷೆ ಇಲ್ಲ. ನನ್ನ ಜನ ಆ ಸಂದರ್ಭದಲ್ಲಿ ನನ್ನ ಎಷ್ಟೋ ಸಾರಿ ಹಣ ಇಲ್ಲದೆ ಇದ್ದಾಗಲೂ ಕೈ ಹಿಡಿದು ಶಾಸಕನ ಮಾಡವ್ರೆ, ಇದ್ದಾಗಲೂ ಕೂಡ ಮಾಡಿದ್ದಾರೆ, ಇಲ್ಲದೆ ಇದ್ದಾಗಲೂ ಮಾಡಿದ್ದಾರೆ. ಅದರಿಂದ ನಾನು ಹಣದ ಮೇಲೆ ನಂಬಿಕೆ ಇಟ್ಕೊಂಡೇನು ಚುನಾವಣೆಗಳನ್ನ ಎದುರಿಸ್ತಾ ಇಲ್ಲ. ನಾನು ಜನಗಳನ್ನ ಮೇಲೆ ನಂಬಿಕೆ ಇಟ್ಕೊಂಡು ಚುನಾವಣೆ ಮಾಡಿ